ಡಿಕೆ ಸಂಪುಟ ಸೇರಲು 50ಕ್ಕೂ ಹೆಚ್ಚು ಶಾಸಕರ ಲಾಭಿ ಆಗಿದೆ. ದೆಹಲಿಯಲ್ಲೂ ಲಾಭಿ, ಬೆಂಗಳೂರಿನಲ್ಲೂ ಕೂಡ ಲಾಭಿ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನುವಂತ ಟೆನ್ಷನ್ ಅಲ್ಲಿ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಇರುವಂತದ್ದು. ಡಿಕೆ ಸಂಪುಟ ಸೇರಲು 50ಕ್ಕೂ ಹೆಚ್ಚು ಶಾಸಕರ ಲಾಭಿ ಇರುವಂತ 20 ಸೀಟಿಗೆ 20 ಸ್ಥಾನಕ್ಕೆ 50 ಶಾಸಕರ ಲಾಭಿ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು? ಡಿಕೆಶಿಗೆ ಫುಲ್ ಟೆನ್ಷನ್ ಇದೀಗ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಬಾಕಿ 20 ಮಂತ್ರಿಗಿರಿಯಲ್ಲಿ ನನಗೂ ಬೇಕೆಂದು ಹಠ ಹಿಡಿದಿದ್ದಾರೆ ಶಾಸಕರು. ನನಗೂ ಕ್ಯಾಬಿನೆಟ್ನಲ್ಲಿ ಈ ಬಾರಿ ಅವಕಾಶ ಸಿಗಲಿದೆ ಅನ್ನುವಂಥದ್ದು ಹೈಕಮಾಂಡ್ನಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಬಂಗಾರಪೇಟೆ ಕೈ ಶಾಸಕ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರುವಂತ 20 ಸ್ಥಾನಕ್ಕೆ ಎರಡನೇ ಪಟ್ಟಿ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ ಎರಡನೇ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇರುತ್ತದೆ. ಜೂನ್ 18ರ ಬಳಿಕ ಎಲ್ಲ ಮಾಹಿತಿ ಬಹಿರಂಗ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಕೆ ಸಂಪುಟ ಸೇರಲು 50ಕ್ಕೂ ಹೆಚ್ಚು ಶಾಸಕರ ಲಾಬಿ. ಇರುವಂತ 20 ಸೀಟಲ್ಲಿ 50ಕ್ಕೂ ಹೆಚ್ಚು ಶಾಸಕರ ಲಾಭಿ ಅಂತ ಅಂದ್ರೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರಿಗೆ ಬಿಡಬೇಕು? ಈಗಾಗಲೇ ಸಂಪುಟ ಏನು ಸಚಿವ ಗಿರಿಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ರಚನೆಯಲ್ಲಿ 13 ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅಸಮಾಧಾನ ಇದೆ. ನನಗೆ ಆ ಖಾತೆ ಬೇಡ, ನನಗೆ ಈ ಖಾತೆ ಬೇಡ ಅನ್ನುವಂಥದ್ದು ಜಟಾಪಟಿ. ಅದರ ಜೊತೆಗೆ ಈಗ ಇನ್ನೂ ಹೊಸಬರಿಗೆ ಇನ್ನೂ 20 ಸ್ಥಾನಗಳಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಎರಡನೆಯ ಪಟ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಈಗ ಮೊದಲನೆಯ ಪಟ್ಟಿಯಲ್ಲಿ ಗಮನಿಸಿದೀವಿ ನಾವು ಯಾವ ಬಣಕ್ಕೆ ಹೆಚ್ಚಾಗಿ ಅವಕಾಶ ಸಿಕ್ಕಿದೆ ಅಂತ. ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಜಿ ಅವರು ಖಂಡಿತ ವಿಶ್ವಾಸ ಇದೆ. ಯಾಕೆಂದರೆ ಈಗಾಗಲೇ ಕೂಡ 3 ಜಿಲ್ಲೆಗಳಲ್ಲಿ ಕೂಡ ಸಚಿವ ನೀಡಬೇಕು ಅಂತೇಳಿ ಅನೇಕ ಮುಖಂಡರು, ಹಿರಿಯರು ಮತ್ತು ಸಮಾಜದ ಹಿರಿಯರು, ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನನ್ನನ್ನು ಮಂತ್ರಿ ಮಾಡಬೇಕು ಒಕ್ಕರ್ಲಿಂದ ಮನವಿಯನ್ನು ಮಾಡಿದ್ದಾರೆ. ಹೈಕಮಾಂಡ್ನಿಂದ ಕೂಡ ಸಕಾರಾತ್ಮಕವಾದ ಒಂದು ಸ್ಪಂದನೆ ಸಿಕ್ಕಿದೆ. ಇವತ್ತು ಹೋಗಿರ್ತಕ್ಕಂಥದ್ದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸಕ್ಕೆ ಹೋಗಿದ್ದಾರೆ ಅಂತ ನಮ್ಮ ಮಾಹಿತಿ. ಏನಿದ್ರು ಕೂಡ 18ರ ನಂತರ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಜಿ ಅವರು, ಇವರೆಲ್ಲರೂ ಕೂಡಿ ಒಮ್ಮೆ ತೀರ್ಮಾನ ಮಾಡ್ತಾರೆ ಎರಡನೇ ಪಟ್ಟಿಯನ್ನು. ಹಂಗಾಗಿ ನನಗನ್ಸುತ್ತೆ ಇವತ್ತೇನು ಫೈನಲ್ ಆಗೋದಿಲ್ಲ. ಅವರು ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು. ಈ ಬಾರಿ ಖಂಡಿತ ಸಚಿವ ಸ್ಥಾನ ಸಿಗುತ್ತೆ ಎಂಬ ಭರವಸೆ ಇದೆ. ಬೆಂಗಳೂರಿನಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಡಿಕೆ ಇಟ್ಟಿದ್ದೇವೆ, ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು. ಕಳಕಳಿ ಏನಂದ್ರೆ ಮುಂಬೈ ಕರ್ನಾಟಕ ಭಾಗಕ್ಕೆ ಒತ್ತು ನೀಡಿ. ಬಿಜೆಪಿ ಪ್ರಭಾವ ಇರೋದ್ರಿಂದ ಅಲ್ಲಿಗೆ ಒಂದು ಸ್ಥಾನ ನೀಡಬೇಕು. ಸಚಿವ ಸ್ಥಾನದ ಬಗ್ಗೆ ಮರು ಉಚ್ಚರಿಸಿದ್ದಾರೆ ಪ್ರಸಾದ್ ಅಬ್ಬಯ್ಯ. ಈ ಬಾರಿ ಖಂಡಿತ ಸಚಿವ ಸ್ಥಾನ ಸಿಗುತ್ತೆ ಎಂಬ ಭರವಸೆಯಲ್ಲಿದೆ ಅಂತ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆ ಇದು. ಎಲ್ಲರೂ ಕೂಡ ಆಕಾಂಕ್ಷಿಗಳು, ಎಲ್ಲರೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಬೇಡಿಕೆ ಇಟ್ಟಿದ್ದೇವೆ, ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು. ಬಟ್ ಮುಂಬೈ ಕರ್ನಾಟಕ ಭಾಗಕ್ಕೆ ಒತ್ತು ನೀಡಬೇಕು. ಯಾಕೆ ಮುಂಬೈ ಕರ್ನಾಟಕ ಭಾಗಕ್ಕೆ ಒತ್ತು ನೀಡಬೇಕು ಅಂತ ಅಂದ್ರೆ ಬಿಜೆಪಿ ಪ್ರಭಾವ ಇದೆ. ಹಾಗಾಗಿ ಮುಂಬೈ ಕರ್ನಾಟಕದತ್ತ ಜನರ ನಂಬಿಕೆಯನ್ನ ಗಳಿಸಬೇಕು ಅಂತ ಅಂದ್ರೆ ಆ ಕಡೆ ಭಾಗದ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಕೆಲಸ ಮಾಡಬೇಕಲ್ವಾ, ಜನರ ನಂಬಿಕೆಯನ್ನ ಗಿಟ್ಟಿಸ್ಕೊಳ್ಬೇಕಲ್ವಾ ಅಂತ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಪ್ರಾರಂಭ ಆಗ್ತದೆ. ಬಹುಶಃ ನಮ್ಮ ಬೇಡಿಕೆಯನ್ನು ಕೂಡ ಹಲವಾರು ಬಾರಿ
ನಮ್ಮ ಮಾಧ್ಯಮಗಳ ಕೂಡ ಈ ನನ್ನ ಬೇಡಿಕೆಯನ್ನು ಕೂಡ ಹೇಳಿದ್ದೀನಿ. ಬಹುಶಃ ಎಲ್ಲ ನಮ್ಮ ರಾಜ್ಯದ ಎಲ್ಲ ಪ್ರಭಾವಿ ನಾಯಕರುಗಳಿಗೂ ಕೂಡ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ ಮತ್ತು ಬಹುಶಃ ನನಗೆ ತಿಳಿದ ಹಾಗೆ ಖಂಡಿತವಾಗಿ ಕೂಡ ಈ ಸಾರಿ ನಮಗೊಂದು ಅವಕಾಶ ಸಿಗ್ತದೆ ಅನ್ನುವಂಥದ್ದು ಬಹಳ ಭರವಸೆ ಇದೆ. ಬಹುಶಃ ಆ ಒಂದು ಅವಕಾಶ ಸಿಕ್ಕರೆ ಅದು ನಾನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದು ಕೂಡ ವಿಶೇಷವಾಗಿ ನಮ್ಮ ಒಂದು ವಿಶೇಷವಾದಂಥ ಕಳಕಳಿ ಅಂತಂದರೆ ಈ ಮುಂಬೈ ಕರ್ನಾಟಕಕ್ಕೆ ಬಹು ವರ್ಷಗಳಿಂದ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಒಂದು ಬೆಂಗಳೂರು ಬಿಟ್ಟ ನಂತರ ಭಾಳ ಪ್ರಮುಖವಾದಂಥ ಸ್ಥಳ ಅದು ಧಾರವಾಡ ಜಿಲ್ಲೆ. ಅಲ್ಲಿ ಪ್ರಭಾವಿಗಳು ಕೂಡ ಇರುವಂಥ ಒಂದು BJPಯ ಒಂದು ಪ್ರಭಾವಿ ರಾಷ್ಟ್ರ ನಾಯಕರು ಕೂಡ ಎಲ್ಲ ಇಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ಇಲ್ಲಿ ಸ್ಥಳೀಯರಿಗೆ ಕೊಡೋದ್ರಿಂದ ಬಹುಶಃ ಅದು ಹೆಚ್ಚು ನಾವು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ. ಖಂಡಿತವಾಗಿ ಕೂಡ ಅದು ಅವಕಾಶ ಸಿಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ಪ್ರಾರಂಭ ಆಗ್ತದೆ. ಬಹುಶಃ ನಮ್ಮ ಬೇಡಿಕೆಯನ್ನು ಕೂಡ ಹಲವಾರು ಬಾರಿ ನಮ್ಮ ಮಾಧ್ಯಮಗಳ ಕೂಡ ಈ ನನ್ನ ಬೇಡಿಕೆಯನ್ನು ಕೂಡ ಹೇಳಿದ್ದೀನಿ. ಬಹುಶಃ ಎಲ್ಲ ನಮ್ಮ ರಾಜ್ಯದ ಎಲ್ಲ ಪ್ರಭಾವಿ ನಾಯಕರುಗಳಿಗೂ ಕೂಡ ನನ್ನ ಬೇಡಿಕೆಯನ್ನು ಇಟ್ಟಿದ್ದೀನಿ ಮತ್ತು ಬಹುಶಃ ನನಗೆ ತಿಳಿದ ಹಾಗೆ ಖಂಡಿತವಾಗಿ ಕೂಡ ಈ ಸಾರಿ ನಮಗೊಂದು ಅವಕಾಶ ಸಿಗ್ತದೆ ಅನ್ನುವಂಥದ್ದು ಬಹಳ ಭರವಸೆ ಇದೆ. ಬಹುಶಃ ಆ ಒಂದು ಅವಕಾಶ ಸಿಕ್ಕರೆ ಅದು ನಾನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ರೀತಿ